ರಾಮನವಮಿ ಹಬ್ಬದ ಸ್ಪೆಷಲ್ ಕೋಸಂಬರಿ ನೀರ್ಮಜ್ಜಿಗೆ ರಾಮನಿಗೆ ಪ್ರಿಯವಾಗಿರುವಂಥ ಪಾನಕ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ನೆನೆಸಿಟ್ಕೊಂಡಿರುವಂಥ ಹೆಸರುಬೇಳೆ, ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸಿನಕಾಯಿ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿನ ಸೇರಿಸಿ ಸ್ವಲ್ಪ ಶುಂಠಿನ ತುರಿದು ಸೇರಿಸ್ಕೊಂಡಿದ್ದೀನಿ. ನಂತರ ಕಾಳುಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಿಂಗನ್ನು ಹಾಕಿ ನಂತರ ಸಿಂಪಲ್ ಆಗಿ ಒಗ್ಗರಣೆನ ಕೊಟ್ಕೊಂಡು ಕೊನೆಯಲ್ಲಿ ನಿಂಬೆಹಣ್ಣಿನ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೋಸಂಬರಿ ರೆಡಿಯಾಗಿರುತ್ತೆ. ಒಗ್ಗರಣೆ ಕಂಪ್ಲೀಟ್ ಆಪ್ಷನಲ್. ನಂತರ ಮಜ್ಜಿಗೆಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ, ಸ್ವಲ್ಪ ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನೀರು ಮಜ್ಜಿಗೆ ಸಹ ರೆಡಿಯಾಗಿರುತ್ತೆ. ಇವಾಗ ಬೆಲ್ಲನ ಕರಗಿಸಿ ಶೋಧಿಸಿ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ಒಣಶುಂಠಿ ಪುಡಿ, ಏಲಕ್ಕಿ ಪುಡಿ, ಕಾಳುಮೆಣಸಿನ ಪುಡಿ, ಚಿಟಿಕೆಯಷ್ಟು ಉಪ್ಪು, ಸ್ವಲ್ಪ ಪಚ್ಚಕರ್ಪೂರನ ಹಾಕಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ನಿಂಬೆಹಣ್ಣಿನ ರಸನ ಹಾಕಿ ತುಳಸಿ ದಳನ ಹಾಕೊಂಡ್ರೆ ಪಾನಕ ರೆಡಿಯಾಗಿರುತ್ತೆ. ಈ ಥರ ಸಹ ಮಾಡ್ಕೋಬೋದು. ಇಲ್ಲಾಂದರೆ ಕರ್ಬೂಜ ಹಣ್ಣನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡಿಕೊಂಡು ಇದರೊಳಗಡೆ ಸೇರಿಸಿ ಸ್ವಲ್ಪ ಕರ್ಬೂಜ ಹಣ್ಣನ್ನು ಕಟ್ ಮಾಡಿ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಸಹ ಮಾಡ್ಕೋಬೋದು. ಇವಾಗ ಹಬ್ಬದ ಸ್ಪೆಷಲ್ ಕೋಸಂಬರಿ, ನೀರ್ಮಜ್ಜಿಗೆ, ಪಾನಕ ಎಲ್ಲವೂ ಕೂಡ ರೆಡಿಯಾಗಿರುತ್ತೆ.